During the reign of Vijayanagara, literature of Sanskrit, Telugu and Kannada literature developed immensely. Vidyananya wrote books like Shankara Vijaya and Sarvadarshana Sangraha in Sanskrit. His brother Sarvanacharya wrote books called Vedartha Prakasha and Ayurveda Sudhanidhi. Kings and their family members also created sufficient literature. So by this we can understand that all kings, queens and the family members of the kings also they know how to read and write, and they were interested in literatures. In 3 languages also they were interested: Sanskrit, Kannada and also Telugu. So many poets, so many literatures were there in the Vijayanagara Empire. They were very fond of education. So all are educated in that time only. Among them Ganga Devi wrote Madhura Vijayam. So who is Ganga Devi? Ganga Devi, wife of Kampana. When he defeated Madurai, Sultan of Madurai, so for the sake of his brother Bukkaraya, his wife Kampana wife, she wrote Madhura Vijayam. Praudadevaraya wrote great drama called Sudhanidhi. See, all the kings from Sangama dynasty, they wrote something about literature, they wrote poets, everything. Krishnadevaraya wrote Jambavati Kalyana, Madalasa Charitam and Rasamanjari. Kumaravyasas Gadugina Bharata, Ratnakarvarni, Bharatesha Vaibhava, Chamarasas, Prabhulinga Leela were significant literary works in Kannada. Lakkanas, Shivatattva Chintamani, Bhima's poet, Basava Purana were the contributions to the Veerashaiva literature. See, Raja agidru kuda Sangama dynasty inda himself, Raja Kud ಅವರೇ ಒಬ್ಬ ಕವಿಗಳು ಆಗಿದ್ರು ಮತ್ತು ಬರಹಗಾರರು ಆಗಿದ್ರು. ಸೊ he only wrote so many books, so many poets. ಅವರೇ ಖುದ್ದು ಬರೆದ್ರು. ದೇವರಾಯ, ಪ್ರೌಢದೇವರಾಯ ಆಗಿರ್ಬೋದು ಆ್ಯಂಡ್ ಗಂಗಾದೇವಿ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಗುರುಗಳು ವಿದ್ಯಾರಣ್ಯರಾಗಿರ್ಬೋದು, ಅವ್ರ ತಮ್ಮ, ಆಲ್ ದೇ ರೋಟ್ ಸಮಥಿಂಗ್ ಆ್ಯಂಡ್ ದೇ ರೋಟ್ ಈವನ್ ಟುಡೇ ವಿ ಆರ್ ರೀಡಿಂಗ್ ದೋಸ್ ಬುಕ್ಸ್ ಆ್ಯಂಡ್ ದೇ ವೇರ್ ಫೇಮಸ್ ಆಲ್ಸೋ ಈವನ್ ಟುಡೇ. ಸೊ ಬಸವ ಪುರಾಣ ಅನ್ನೋದೆಲ್ಲ ಆವಾಗಲೇ ಬಂದಿದ್ದು 13ನೇ ಶತಮಾನದಲ್ಲಿ. 12ನೇ ಶತಮಾನದಲ್ಲಿ ಬಸವಣ್ಣವರಿದ್ದರು. ಅಟ್ ದ್ಯಾಟ್ ಟೈಮ್ 13ನೇ ಶತಮಾನ ವಿಜಯನಗರ ಎಂಪೈರ್. ಇವಾಗ ಇದಕ್ಕೊಂದು ರಿಸರೆಕ್ಟೆಡ್ ಅಂದರೆ ಒಂದು ಪುನರ್ಜನ್ಮ ಸಿಕ್ತು ವೀರಶೈವ ಲಿಂಗಾಯತ್ಸ್ಗೆ. ಕೃಷ್ಣದೇವರಾಯ ಎನ್ಕರೇಜ್ ತೆಲುಗು ಲಿಟ್ರೇಚರ್. ಕೃಷ್ಣದೇವರಾಯ ಕರ್ನಾಟಕದಲ್ಲಿದ್ದರೆ ಕನ್ನಡ ಮಾತ್ರ ಕೂಡ ಅಲ್ಲ, ತೆಲುಗು ಕೂಡ ಪ್ರಮೋಟ್ ಮಾಡಿದ್ರು, ಪ್ರೋತ್ಸಾಹಿಸಿದ್ರು. ಅದಕ್ಕೆ ಅವ್ರಿಗೆ ಬಿಕಾಸ್ ಆಫ್ ದಿಸ್ ಹಿ ಗೋಟ್ ದ ಟೈಟಲ್ ಆಂಧ್ರ ಭೋಜ. ಆಂಧ್ರ ಭೋಜ ಅನ್ನೋ ಟೈಟಲ್ ಕೂಡ he got. He himself was a poet. ಅವರು ರಾಜ ಆಗಿದ್ರು, ಕವಿಗಳು ಕೂಡ ಆಗಿದ್ರು. He wrote ಅಮುಕ್ತ ಮಾಲ್ಯದ in Telugu. There were 8 famous scholars. ಅಷ್ಟ ದಿಗ್ಗಜರು ಅಂತಾರಲ್ಲ, ಅಷ್ಟ ಕವಿಗಳನ್ನ, ಇವ್ರನ್ನ ಇಟ್ಕೊಂಡಿದ್ರು, ಸ್ಕಾಲರ್ಸ್ನ. ಅಷ್ಟ ದಿಗ್ಗಜಸ್ in his kingdom and such as ಆಲಸಾನಿ, ಪೆಡ್ಡಣ್ಣ, ನಂದಿ ತಿಮ್ಮಣ್ಣ, ಶ್ರೀನಾಥ್, ಪಿಂಗಳಿ ಸುರಣ್ಣ, ತೆನಾಲಿ ರಾಮಕೃಷ್ಣ ಆ್ಯಂಡ್ ಅದರ್ಸ್. ನಾವಿಲ್ಲಿ ಕೇಳಿರೋದು ಜಾಸ್ತಿ ಯಾರ ಹೆಸರು? ಹೂಸ್ ನೇಮ್ ಯು ಹ್ಯಾಡ್ ಹರ್ಡ್ ಮೋರ್? ತೆನಾಲಿ ರಾಮಕೃಷ್ಣ. ಅವ್ರ ಕಥೆಗಳು, ಅವ್ರ ಬುದ್ಧಿವಂತಿಕೆ ತುಂಬ ಕೇಳಿದ್ದೀವಿ. ಅದೇ ಥರ 8 ಕವಿಗಳನ್ನ ಇಟ್ಕೊಂಡಿದ್ರು ಅವರು, ಅಷ್ಟದಿಗ್ಗಜಾಸ್ನ, ಕೃಷ್ಣದೇವರಾಯ. ರಿಲಿಜಿಯಸ್ ಹಾರ್ಮೋನಿ. ಹೌ ವಾಸ್ ದ ರಿಲಿಜಿಯಸ್ ಹಾರ್ಮೋನಿ ಇನ್ ವಿಜಯನಗರ? ಕಿಂಗ್ಸ್ ಆಫ್ ವಿಜಯನಗರ ಕಿಂಗ್ಡಮ್ ವೇರ್ ಗ್ರೇಟ್ ಫಾಲೋವರ್ಸ್ ಆಫ್ ರಿಲಿಜಿಯಸ್ ಟಾಲರೆನ್ಸ್. ದೇ ಬಿಲ್ಟ್ ಎ ಮಾಸ್ಕ್ ಇನ್ ದೇರ್ ಕ್ಯಾಪಿಟಲ್. The Shravana Belagula inscriptions of 1368 CE tells us that Bukkaraya solved differences of opinions between Jains and Vaishnavas. We are seeing from Sangama dynasty ನೋಡ್ತಾ ಇದ್ದೀವಿ, we are seeing there also Bukkaraya, he intolerance, ಯಾರಿಗೂ ದ್ವೇಷ ಕಟ್ಕೊಂಡಿಲ್ಲ ಅವರು, ವೈಷ್ಣವಾಸ್ ಆಗಿರ್ಬೋದು, ಜೈನ್ಸ್ ಆಗಿರ್ಬೋದು. ನೆಕ್ಸ್ಟ್ ಕಮ್ಸ್ ಪ್ರೌಢದೇವರಾಯ, ಅವರು ಕೂಡ ಮಾಸ್ಕ್ ಕಟ್ಕೊಳ್ಳಿ, ಮುಸ್ಲಿಮ್ಸ್ಗೆ ಮಸೀದಿ ಕಟ್ಕೊಳ್ಳಿ ಅಂತ ಪರ್ಮಿಷನ್ ಕೊಡ್ತಾರೆ. ಸೊ ಇಲ್ಲಿ ಎಲ್ಲಿ ರಿಲಿಜಿಯಸ್ ಟಾಲರೆನ್ಸ್ ಇರಲಿಲ್ಲ. ನೀವು ಮುಸ್ಲಿಮಾ, ನೀವು ನಿಮ್ಮ ಪಾಡಿಗೆ ನೀವು ಪೂಜೆ ಮಾಡ್ಕೊಳ್ಳಿ ಮಸೀದಿಯಲ್ಲಿ. ನೀವು ಜೈನ್ಸಾ, ನಿಮ್ಮ ಪಾಡಿಗೆ ನೀವು ಶ್ರವಣ ಬೆಳಗದಲ್ಲಿ ಪೂಜೆ ಮಾಡಿ ಅಂತ ದೇವಸ್ಥಾನ ಕೂಡ ಕಟ್ಸ್ಕೊಟ್ರು. ಸೊ ನೀವು ವೀರಶೈವಾಸ, ಬಸವಣ್ಣನ ಪೂಜೆ ಮಾಡಿ. ಸೊ ಹಿಯರ್ ವಿ ಕ್ಯಾನ್ ಸಿ ದೇರ್ ಈಸ್ ಎ ರಿಲಿಜಿಯಸ್ ಟಾಲರೆನ್ಸ್. ಅಂದರೆ ಯಾವುದೇ ರೀತಿಯ ಜಾತಿ, ಯಾವುದೇ ರೀತಿ ಭಿನ್ನ ಅಭಿಪ್ರಾಯಗಳು ಇರಲಿಲ್ಲ. ಸೊ ಆಲ್ ಕಿಂಗ್ಸ್ ಅವರು ಎಲ್ಲ ರಿಲಿಜಿಯನ್ಸು ಒಂದೇ ಥರ, ಒಂದೇ ದೃಷ್ಟಿಲಿ ನೋಡ್ತಾ ಇದ್ರು. ನೀವು ಯಾವ ಜಾತಿ ಆಗಿದ್ರು, ಯಾವ ಮತ ಆಗಿದ್ರು, ದೇ ವೇರ್ ನೋ ಡಿಫ್ರೆನ್ಸ್. ಈಕ್ವಲ್ ಇಂಪಾರ್ಟೆನ್ಸ್ ವೇರ್ ಗಿವನ್ ಟು ಆಲ್ ರಿಲಿಜಿಯಸ್.
The Shravana-Belagula inscriptions of 1368 tells us that Bukkaraya solved differences of opinions between Jains and Vaishnavas. Barbosa visited Vijayanagara during the reign of Krishnadevaraya, stated that any Christian, Jew, Muslim, Hindu or person of any religion can live happily in Vijayanagara kingdom because these kings respect all. ನೀವು ಕ್ರಿಶ್ಚಿಯನ್ ಆಗಿರಲಿ, ಹಿಂದೂ ಆಗಿದ್ರಿ, ಮುಸ್ಲಿಮ್ಸ್ ಆಗಿದ್ರಿ, ಜೈನ್ಸ್ ಆಗಿರಲಿ, ವೈಷ್ಣವಾಸ್ ಆಗಿರಲಿ, ವೀರಶೈವ ಆಗಿರಲಿ, ದೇರ್ ಇಸ್ ನೋ ಡಿಫ್ರೆನ್ಸ್, ಯು ಕ್ಯಾನ್ ಲಿವ್ ಹ್ಯಾಪಿಲಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರು ಇವರು ಬರೆದಿರ್ತಾರಲ್ಲ, ಬಾರ್ಬೋಸಾ. ಸೊ ದ ಫಾರಿನ್ ಅಂಬಾಸಿಡರ್ ಅವ್ರು ಹೇಳ್ತಾರೆ, ವಿಜಯನಗರ ಕಿಂಗ್ಡಮಲ್ಲಿ ಯಾವುದೇ ಜಾತಿ, ಯಾವುದೇ ಕ್ಯಾಸ್ಟ್ ಆಗಿದ್ರು ಕೂಡ ನೀವು ಸಂತೋಷವಾಗಿರ್ಬೋದು. ಬಿಕಾಸ್ ಈ ರಾಜ್ರುಗಳು ಯಾವುದೇ ಒಂದು ಡಿಫ್ರೆನ್ಸ್, ಯಾವುದೇ ಭೇದ ಭಾವ ಮಾಡೋದಿಲ್ಲ. ಸೊ ದಟ್ ಆಲ್ ರಿಲಿಜಿಯಸ್, ಆಲ್ ಕಸ್ಟಮ್ಸ್, ಆಲ್ ಕ್ಯಾಸ್ಟ್ ಕ್ಯಾನ್ ಲಿವ್ ಹ್ಯಾಪಿಲಿ. ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್, ಕಲೆ ಏನಿರುತ್ತೆ? ಗ್ರೇಟ್ ಹಿಸ್ಟೋರಿಯನ್ ಪರ್ಸಿ ಬ್ರೌನ್ ಆನ್ ಅಬ್ಸರ್ವಿಂಗ್ ದ ಟೆಂಪಲ್ಸ್, ಮಾನ್ಯುಮೆಂಟ್ಸ್ and sculptural statues stated that art and sculpture of Vijayanagara was the evolutionary form of Dravidian style. Dravidian style ಅಲ್ಲಿ ಇವರು ಟೆಂಪಲ್ಸ್ನ ಎಲ್ಲ ಸ್ಟ್ಯಾಚ್ಯೂಸ್ನ ಕಟ್ತಾ ಇದ್ರು. ಹಜಾರ ರಾಮಸ್ವಾಮಿ ಟೆಂಪಲ್, ಹಂಪಿ. ಲುಕ್ ಹಿಯರ್, ಯಾವುದೇ ಒಂದು ರಾಜರುಗಳು ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಅವ್ರದ್ದೇ ಒಂದು ಇರ್ತಾ ಇತ್ತು, ಅವ್ರಿಗೆ ಒಂದು ರೂಲ್ಸ್ ಇರ್ತಾ ಇತ್ತು. ಸ್ಟಾರ್ ಶೇಪಲ್ಲಿ ಕಟ್ತಾರೆ ಕೆಲವರು ರಾಜರುಗಳು. ಇವರು ದ್ರವಿಡಿಯನ್ ಸ್ಟೈಲಲ್ಲಿ ಕಟ್ತಾ ಇದ್ರು. ಯು ಕ್ಯಾನ್ ಅಬ್ಸರ್ವ್, ನೀವು ಅಬ್ಸರ್ವ್ ಮಾಡ್ಬೋದು, ಆ ಒಂದು ರಾಜ ಒಂದೇ ಥರ ಕಟ್ತಾ ಇದ್ರು, ಎಲ್ಲೇ ಕಟ್ಟಿದ್ರು ದೇವಸ್ಥಾನಗಳನ್ನ. ಇವರು ದ್ರವಿಡಿಯನ್ ಸ್ಟೈಲಲ್ಲಿ ಕಟ್ತಾ ಇರ್ತಾರೆ. ದ ಟೆಂಪಲ್ಸ್ ಆಫ್ ದಟ್ ಪೀರಿಯಡ್ ವೆರ್ ಬಿಲ್ಟ್ ವಿತ್ ಸ್ಟ್ರಾಂಗ್ ಗ್ರಾನೈಟ್ ರಾಕ್ಸ್. ಕಲ್ಯಾಣ ಮಂಟಪ ಆಫ್ ವಿರೂಪಾಕ್ಷ ಟೆಂಪಲ್ ಇನ್ ಹಂಪಿ, ಹಜಾರ ರಾಮಸ್ವಾಮಿ ಟೆಂಪಲ್, ವಿಠ್ಠಲ ಸ್ವಾಮಿ ಟೆಂಪಲ್, ಕೃಷ್ಣಸ್ವಾಮಿ ಟೆಂಪಲ್, ಕಮಲಾ ಮಹಲ್, ಶೃಂಗೇರಿ's ವಿದ್ಯಾಶಂಕರ್ ಟೆಂಪಲ್ ಆರ್ ಸಮ್ ಇಂಪಾರ್ಟೆಂಟ್ ಟೆಂಪಲ್ಸ್ ವಿಚ್ ವರ್ ಬಿಲ್ಟ್ ಡ್ಯೂರಿಂಗ್ ದೇರ್ ರೂಲ್. ನೋಡಿ ಎಷ್ಟು ಟೆಂಪಲ್ಸ್ ಕಟ್ಟಿದ್ದಾರೆ, ಎಲ್ಲ ಕರ್ನಾಟಕದಲ್ಲೇ ಇದೆ. ಹಂಪಿ, ಹಜಾರ, ವಿಠ್ಠಲ್ ಸ್ವಾಮಿ, ಕೃಷ್ಣಸ್ವಾಮಿ, ಕಮಲಾ ಮಹಲ್, ಶೃಂಗೇರಿ, ವಿದ್ಯಾಶಂಕರ್. ಸಮ್ ಇಂಪಾರ್ಟೆಂಟ್